ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರು ನ್ಯಾಯಾಲಯದ ಮೆಟ್ಟಿಲು ಏರಿದ್ದೇನಿದೆ ಅದು ಇಡೀ ಪ್ರಕರಣಕ್ಕೆ ಪೂರಕವಾ ಅಥವಾ ಅಲ್ವಾ? ಪ್ರಕರಣವನ್ನು ಇದು ದಾರಿ ತಪ್ಪಿಸುತ್ತಾ ಅಥವಾ ಪ್ರಕರಣ ಸರಿಯಾದ ದಾರಿಗೆ ಹೋಗುವಂತೆ ಮಾಡುತ್ತಾ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಇಡೀ ಪ್ರಕರಣವನ್ನು ನೋಡೋಣ. ತಮಗೆಲ್ಲ ಗೊತ್ತಿದೆ. ಸೊ ಗಿರೀಶ್ ಮಠಣ್ಣವರು, ವಿಠಲ್ ಗೌಡರು, ಜಯಂತ್ ಅವರು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಅವರ ನ್ಯಾಯಾಲಯದ ಮೊರೆ ಹೋಗಿದ್ದರು. ನ್ಯಾಯಾಲಯ 13ರವರೆಗೆ ಇವರಿಗೆ ಯಾವುದೇ ತೊಂದರೆ ಕೊಡದಂತೆ ಮತ್ತು ಪ್ರಕರಣಕ್ಕೆ ಅದರ ವಿಚಾರಣೆಗೆ ತಡೆಯಾಜ್ಞೆಯನ್ನು ನೀಡಿದೆ. ಸೊ ಇದು ಹಾಗಿದ್ದರೆ ವಿಚಾರಣೆಗೆ ತಡೆಯಾಜ್ಞೆ ನೀಡಿದ್ದು ಯಾರಿಗೆ ಜಯ ಸಂದದ್ದು? ಇದ್ರ ಜಯ ಯಾರಿಗೆ ಅಲ್ವಾ? ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಭಾಳಷ್ಟು ಜನ ಭಾಳ ರೀತಿ ವಿಶ್ಲೇಷಣೆ ಅದು ಇದು ನೋ, ದಟ್ ಈಸ್ ರಾಂಗ್. ನ್ಯಾಯಾಲಯದ ಈ ಮಧ್ಯಪ್ರವೇಶದಿಂದ ಇಡೀ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಹೊಸ ತಿರುವು ಬಂದಿದೆ ಅನ್ನೋದು ಮೊದಲ ಪಾಯಿಂಟ್, ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, SITಯನ್ನು ಮುಚ್ಚುವುದಕ್ಕೋ ಅಥವಾ ವರದಿ ತೆಗೆದುಕೊಳ್ಳುವುದಕ್ಕೋ ಮುಂದಾಗಿತ್ತಾರೆ ಸರ್ಕಾರ, ಅದಕ್ಕೆ ತಡೆ ಬಿದ್ದಿದೆ. ಇಲ್ಲದಿದ್ದರೆ ಈ ವಾರದ ಈ ತಿಂಗಳ ಏನಿದೆ ಈ ತಿಂಗಳ ಒಳಗಡೆ ವರದಿ ಕೊಟ್ಟು ಮುಗಿಸ್ಬೇಕು ಅಂತೇಳಿ ಗೃಹ ಸಚಿವರೇ SITಗೆ ಸೂಚನೆ ನೀಡಿದರು. ಅದಾದ ನಂತರ ಇಲ್ಲ ಮುಂದಿನ ತಿಂಗಳು ಅಂದರೆ ಈ ತಿಂಗಳು ಈ ಒಂದು ವಾರದೊಳಗೆ ಕೊಡಬೇಕು ಅನ್ನೋ ಸೂಚನೆ ಕೂಡ ಹೋಗಿತ್ತು. ಅಂದರೆ ನವೆಂಬರ್ 7 ಹೊತ್ತಿಗೆ ಎಲ್ಲವೂ ಮುಗಿದು ಹೋಗ್ತಿತ್ತು, ಎಲ್ಲ ಕ್ಲೋಸ್ ಆಗ್ತಿತ್ತು. ಅಷ್ಟೇ ಆಗ್ತಿರಲಿಲ್ಲ. ಸೊ ಅವರಿಗೆ ಈ ಹೋರಾಟಗಾರರಿಗೆ ಕೊಟ್ಟ ನೋಟಿಸ್ ಇದೆಯಲ್ಲ, ಆ ನೋಟಿಸ್ನೆಲ್ಲ ತಾವು ಗಮನಿಸ್ತಾ ಹೋದರೆ ಅದರಲ್ಲಿರುವ ಅಂಶಗಳು ಆಘಾತಕಾರಿಯಾಗಿವೆ. ನೀವು ಇಂಥ ದಿನ ಬರೆದಿದ್ದರೆ ನಿಮ್ಮನ್ನು ಬಂಧಿಸಲಾಗುವುದು ಅನ್ನುವ ರೀತಿ ನೋಟಿಸನ್ನು ಕೊಡಲಾಗಿತ್ತು. ಅಂದರೆ ಇಟ್ ವಾಸ್ ಆಲ್ ಪ್ರೀ ಪ್ಲ್ಯಾನ್ಡ್. ಈ ಒಂದು ಹೋರಾಟಗಾರರನ್ನು ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಮತ್ತು ಇದನ್ನು ಷಡ್ಯಂತರದ ಆ್ಯಂಗಲ್ನಲ್ಲಿ ಮುಗಿಸ್ಬಿಡ್ಬೇಕು. ಆ ಮೂಲಕ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸಂತೋಷ ಆಗುತ್ತೆ, ಭಾಳಷ್ಟು ಕಾಂಗ್ರೆಸ್ ನಾಯಕರಿಗೆ ಸಂತೋಷ ಆಗುತ್ತೆ, BJP ಅವರಿಗೆ ಸಂತೋಷ ಆಗುತ್ತೆ, ಮಾಧ್ಯಮದವರಿಗೆ ಸಂತೋಷ ಆಗುತ್ತೆ. ಈ ಎಲ್ಲರಿಗೂ ಸಂತೋಷಪಡಿಸುವ ರೀತಿಯಲ್ಲಿ ಈ ವರದಿಯನ್ನು ಕೊಟ್ಬಿಟ್ಟು ಮುಗಿಸ್ಬಿಡಬೇಕು ಅನ್ನುವ ಪ್ಲ್ಯಾನ್ ಏನಿತ್ತಲ್ಲ ಅದು ಸಿದ್ಧವಾಗಿತ್ತು. ಸೊ ಈ ಪ್ಲ್ಯಾನ್ ಸಿದ್ಧವಾದ ಸಂದರ್ಭದಲ್ಲಿ ಫಸ್ಟು ಈ ಹೋರಾಟಗಾರರು ಅಂದುಕೊಂಡಿದ್ದು ಆಗಲಿ ಜೈಲಿಗೆ ಹೋಗೋದಿದ್ರು ಹೋಗೋಣ ಅಂತ. ಅವರು ವಕೀಲರ ಜೊತೆ ಇನ್ನೊಬ್ಬರ ಜೊತೆ ಎಲ್ಲರ ಜೊತೆ ಕೂತು ಚರ್ಚೆ ಮಾಡಬೇಕು, ವಾಟ್ ಟು ಡು ನಾವ್, ವಾಟ್ ನೆಕ್ಸ್ಟ್ ಅಂತ. ಆಗ ವಕೀಲರ ಸಲಹೆ ಕೊಟ್ಟಿದ್ದು, ಇಲ್ಲ ಈ ಒಂದು ನೀವು ಜೈಲಿಗೆ ಹೋಗ್ತಿರೋ ಬಿಡ್ತಿರೋ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಈಗ ಮುಖ್ಯವಾದ ಅದಲ್ಲ, SITಯ ಮುಂದುವರಿಕೆ ಆಗಬೇಕು. SIT ಮುಂದುವರಿಕೆ ಆದರೆ ಮಾತ್ರ ಸತ್ಯ ಹೊರಗಡೆ ಬರುತ್ತೆ. ಕನಿಷ್ಠ 2 ತಿಂಗಳಾದರೂ ಬೇಕು. ಆದ್ದರಿಂದ ಈಗ ನಮಗೆ ನ್ಯಾಯಾಲಯದ ಮೆಟ್ಟಿಲು ಏರದೆ ಬೇರೆ ದಾರಿ ಇಲ್ಲ. ಇದನ್ನು ವಕೀಲರು ಹೇಳಿದ ಮೇಲೆ ಇವರು ನ್ಯಾಯಾಲಯದ ಮೆಟ್ಟಿಲು ಏರಿದ್ರು. ನ್ಯಾಯಾಲಯದ ಮೆಟ್ಟಿಲೇರಿದ್ದು ಭಾಳ ಮುಖ್ಯವಾಗಿ ಅವರು ತಮ್ಮ ಮೇಲಿನ FIR ರದ್ದು ಮಾಡಬೇಕು. ಯಾಕೆ ಅಂತಂದರೆ ನಾವು ಈಗಾಗಲೇ 100 ಬಾರಿ ಅವರ ಮುಂದೆ ಹೋಗಿದ್ದೇವೆ, ಅವ್ರಿಗೆ ಏನು ಬೇಕೋ ವಿವರಣೆ ಕೊಟ್ಟಿದ್ದೇವೆ, 106 ತಾಸು ಕೊಟ್ಟಿದ್ದೇವೆ. ನಮಗೆ 8-9 ಯಾಕೆ ನಮಗೆ ಈ ಕಿರುಕುಳ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ತಮ್ಮ ರಕ್ಷಣೆಗಾಗಿ ಅವರು ಹೋಗಿದ್ದು ಅಂತ. ಈ ಪ್ರಕರಣವನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಲ್ಲ, ಮಿಸ್ಟೇಕ್. ಯಾಕೆಂದರೆ ಈ ಹೋರಾಟಗಾರರು ಆ ಪ್ರಕರಣ ಏನು ಮಾಡೋಕ್ಕಲ್ಲ. ಪ್ರಕರಣ ಏನಿದೆ ಅದು ದಾಖಲಾದ್ದು ಬಿಕಾಸ್ ಆಫ್ ಚಿನ್ನಯ್ಯನಿಂದ. ಆದ್ದರಿಂದ ಆ ಪ್ರಕರಣ ವಾಪಸ್ ತೆಗೆದುಕೊಳ್ಬೇಕಾದ ಚಿನ್ನಯ್ಯನೇ ಹೊರತು ಹೋರಾಟಗಾರರಲ್ಲ. ಹೋರಾಟಗಾರರಿಗೂ ದೂರಿಗೂ ಸಂಬಂಧ ಇಲ್ಲ. ಯಾವ ದೂರಿನ ಮೇಲೆ ಎನ್ಕ್ವೈರಿ ನಡೀತಾ ಇದೆಯೋ ಅದಕ್ಕೂ ಇವರಿಗೂ ಸಂಬಂಧ ಇಲ್ಲ. ಆದರೆ ಇವರು ತಮ್ಮ ರಕ್ಷಣೆಗಾಗಿ ಅವರು ಮಾಡಿರೋದು ಒಂದು ನ್ಯಾಯಾಲಯ ಮೆಟ್ಟಿಲು ಹೋದ ಮೇಲೆ ಗೌರವಾನ್ವಿತ ನ್ಯಾಯಾಲಯ ಇದನ್ನೆಲ್ಲ ಪರಿಗಣಿಸಿ ಏನು ಮಾಡ್ತು ಅಂತಾದರೆ 13ರವರೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿತು ವಿಚಾರಣೆಗೆ. ಸೊ ಈ ಮೂಲಕ 13ರ ಒಳಗಡೆ ಬಾಗಿಲು ಮುಚ್ಚಬೇಕಾದ SITಗೆ ಮರುಜೀವ ಬಂದಂತಾಯಿತು. ಇದಿಸ್ ಅ ಪಾಸಿಟಿವ್ ಆದ ಅಂಶ. ಇನ್ನು ನ್ಯಾಯಾಲಯಕ್ಕೆ ಇದು ನ್ಯಾಯಾಲಯದ ಅಂಗಳಕ್ಕೆ ಹೋಗಿರುವುದರಿಂದ ಇನ್ನೊಂದು ಮಹತ್ತರ ಬೆಳವಣಿಗೆ ಏನಾಗುತ್ತೆ ಗೊತ್ತಾ? ಯಾರು SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಾಂತಿ ಅವರಿದ್ದಾರೆ, ಅವರು ಇಂಡಿಪೆಂಡೆಂಟಾಗಿ ಎನ್ಕ್ವೈರಿ ಮಾಡೋದಕ್ಕೆ ಅವ್ರಿಗೆ ಇನ್ನಷ್ಟು ಶಕ್ತಿ ಬಂದಂತೆ ಆಗುತ್ತೆ. ಈ ಪೊಲಿಟಿಕಲಿ ಪ್ರೆಷರ್ ಬೇರೆ ಪ್ರೆಷರ್ ಅವ್ರ ಮೇಲೆ ಏನು ಬರುತ್ತೆ ನೋಡಿ, ಬಂದ ಸಂದರ್ಭದಲ್ಲಿ ಈಗ ಅವ್ರು ಹೇಳಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಸೊ ಗೌರವಾನ್ವಿತ ನ್ಯಾಯಾಲಯ ಇದನ್ನು ಮಾನಿಟರ್ ಮಾಡ್ತಾ ಇದೆ, ಆದ್ದರಿಂದ ನಾನೇನು ಮಾಡೋಕ್ಕಾಗಲ್ಲ. ಈಗ
ಸೊ ನ್ಯಾಯಾಲಯದ ಮಾನಿಟರ್ನಲ್ಲಿ ನಡೀತಾ ಇದೆ, ಯಾಕಂದರೆ ಕೇಸ್ ಈಸ್ ಇನ್ ಕೋರ್ಟ್ ನಾವು. ಸೊ ಆ ಮೂಲಕ ಪ್ರಣವ್ ಮೊಹಂತಿಯವರ ಮೇಲೆ ಏನು ಒತ್ತಡ ಬೀಳ್ತಾ ಇದೆ, ಆ ಒತ್ತಡದಿಂದ ಅವ್ರು ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಪ್ರಕರಣದಲ್ಲಿ ಭಾಳ ಮಹತ್ತರವಾದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕಾಗಿ ಮೊಹಂತಿ ಎಲ್ಲ ಒತ್ತಡಗಳ ನಡುವೆ ಇಂಡಿಪೆಂಡೆಂಟ್ ಆದ ಒಂದು ಎನ್ಕ್ವೈರಿ ಮಾಡೋದಕ್ಕೆ ಈ ಕೋರ್ಟ್ನ ಇಂಟರ್ವೆನ್ಷನ್ ಅಂತ ಕರಿತೀನಿ ನಾನು. ಈ ಇಂಟರ್ವೆನ್ಷನ್ ಅಗತ್ಯ ಇತ್ತು. ಈ ಕೋರ್ಟ್ ಇಂಟರ್ವೆನ್ಷನ್ ಇಲ್ದಿದ್ರೆ SIT ಮುಚ್ಚಿ ಹೋಗ್ತಾ ಇತ್ತು ಅನ್ನೋದು, ಅದು ಅನುಮಾನ ಯಾರಿಗೂ ಉಳಿದಿಲ್ಲ. ಅದರ ಜೊತೆಗೆ ಈ ಒತ್ತಡಗಳಿದೆಯಲ್ಲ, ನಾನು ಈ ಒತ್ತಡಗಳ, ನನಗೆ ಹ್ಯಾಟ್ಸ್ ಆಫ್ ಟು ಮೊಹಂತಿ ಅಂತ. ಈ ಒತ್ತಡಗಳು ಹೇಗೆ ಕೆಲಸ ಮಾಡ್ತಿವೆ ನೋಡಿ. ಇಡೀ ಪ್ರಕರಣದಲ್ಲಿ ಈ ದೂರುದಾರರಿದ್ದಾರೆ, ಅವರನ್ನು ಹತ್ತಿಕ್ಕುವುದಕ್ಕೆ ನಡೀತಿರುವಂಥ ಯತ್ನ ಯಾವುದು? ಇಡೀ ಈ ಪ್ರಕರಣದಲ್ಲಿ ಇದರಲ್ಲಿ ಇಬ್ಬರು ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಒಬ್ಬರು ಟಾಪ್ ಕಾಪ್ ಏನಿದ್ದಾರೆ, ಅವರ ಮಗಳು, ಅವರು ಧರ್ಮಸ್ಥಳದಲ್ಲೇ ಭಾಳ ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಟಾಪ್ ಕಾಪ್ ಮಗಳು, ಅವರ ಪ್ರೆಷರ್ ಏನಿದೆ, ಆ ಪ್ರೆಷರು ಇಡೀ ಪ್ರಕರಣದ ಮೇಲೆ ಇದೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಒಂದು ಇನ್ನೊಂದು ಕ್ಲಾಸಿಕ್ ಅಂದರೆ ನನಗೆ ಕೆಲವು ನನ್ನ ಮೂಲಗಳು ತಿಳಿಸಿದ್ದು ಅಂತ, ಈ ಪೊಲೀಸ್ ಇಲಾಖೆಯಲ್ಲಿರುವಂಥ ಹಲವರ ಮದುವೆಯನ್ನು ಧರ್ಮಸ್ಥಳದವರು ಮಾಡಿಸಿದ್ದಾರಂತೆ. ಹಲವರು ಮದುವೆ ಮಾಡಿಸಿದ್ದಂತೆ ಪೊಲೀಸ್ ಇದರಲ್ಲಿ. ಇವನ್ ಸೌಜನ್ಯ ಪ್ರಕರಣವನ್ನು ಹ್ಯಾಂಡ್ಲ್ ಮಾಡದಂಥ ದಟ್ ಯೋಗೇಶ್ ಆರ್ ಸಂಬಡಿ, ಅವರು ಮದುವೆ ಮಾಡಿಸಿದವರು ಧರ್ಮಸ್ಥಳದವರು ಅಂತ ಹೇಳಲಾಗ್ತಾ ಇದೆ. ಸಬ್ಜೆಕ್ಟ್ ಟು ಕರೆಕ್ಷನ್, ಐ ಡೋಂಟ್ ನೋ. ಹೀಗೆ ಇವರು ಯಾರ್ಯಾರು ಪೊಲೀಸರಿಗೆ ಮದುವೆ ಮಾಡಿಸಿದ್ದಾರೆ, ಹಿರಿಯ ಅಧಿಕಾರಿಗಳಿಗೆ, ಅವರೆಲ್ಲ ಈಗ ಧರ್ಮಸ್ಥಳದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ. ಅದರಲ್ಲಿ ಇನ್ನೊಬ್ಬರ ಹೆಣ್ಣು ಮಗಳ ಪಾತ್ರ ಕೂಡ ಬಹಳ ಮುಖ್ಯವಾಗಿ ಚರ್ಚೆಗೆ ಬರ್ತಾ ಇದೆ. ಆಕೆ, ಆ ಹೆಣ್ಣು ಮಗಳು, ಸೊ ನಾನು ಹೆಸರು ಹೇಳಲ್ಲ, ಯಾಕಂದರೆ ಹೆಣ್ಣು ಮಗಳ ಹೆಸರು ಹೇಳ್ಕೊಡೋದು ನಾವು ತಪ್ಪಾಗುತ್ತೆ. ಅವು ಜೈನ ಇದಕ್ಕೆ ಸೇರಿದವರು. ಅವರು, ಆಕೆ STM ಕಾಲೇಜ್ನಲ್ಲೇ ಓದಿದ ಹೆಣ್ಣು ಮಗಳು. ಆ ಹೆಣ್ಣು ಮಗಳು ದಟ್ ಇವರಿಗೆ ಹತ್ತಿರ ಆಗಿದ್ದವರು, ಹರ್ಷೇಂದ್ರ ಹೆಗ್ಗಡೆ ಅವರಿಗೆ ಹತ್ತಿರ ಆಗಿದ್ದವರು. ಆಕೆ ಒಬ್ಬ ಹಿರಿಯ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗೆ ಅವರಿಗೆ ಮದುವೆ ಮಾಡಿಸಲಾಯ್ತಂತೆ. ಆ ಮದುವೆ ಮಾಡಿಸಿದವರು ಕೂಡ ಧರ್ಮಸ್ಥಳದವರೇ ಅಂತ. ಆ ಉನ್ನತ ಮಟ್ಟದ ಅಧಿಕಾರಿ ಇನ್ಫ್ಲೂಯೆನ್ಸ್ ಮಾಡಿ, ಇನ್ನೊಂದು ಮಾಡಿ, ಪ್ರೆಷರ್ ಹಾಕಿ, ಒತ್ತಡ ಹಾಕಿ, ಅವರ ಮೂಲಕ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಕೇಸ್ ಹಾಕುವಂತೆ ಮಾಡಿದ್ದು ಅಂತ. ಆದ್ದರಿಂದ ಇಬ್ಬರು ಮಹಿಳೆಯರು ಬಹಳ ಮುಖ್ಯವಾದ ಪಾತ್ರವನ್ನು ಇದರಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇಬ್ಬರು ಮಹಿಳೆಯರು ಕೂಡ, ಇವರಿಬ್ಬರು ಕೂಡ ಧರ್ಮಸ್ಥಳದ ಈ ಏನು ಪವರ್ಫುಲ್ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಸೊ ಅವರು ಈ ಟಾಪ್ ಕಾಪ್ ಏನಂದೆ ನಾನು, ಆ ಟಾಪ್ ಕಾಪ್ ಯಾರಿದ್ದಾರೆ, ಸೀನಿಯರ್ ಹುದ್ದೆಯಲ್ಲಿ ಯಾರಿದ್ದಾರೆ, ಅವರ ಮಗಳು ಏನಿದ್ದಾಳೆ, ಅವಳ ಮಗಳು, ಅವರು ಹರ್ಷೇಂದ್ರ ಏನಿದ್ದಾರೆ ಅವರ ಮಗನ ಗೆಳತಿಯಂತೆ, ಲಿವಿಂಗ್ ಟುಗೆದರ್ ಅಂತಲೂ ಹೇಳಲಾಗ್ತಾ ಇದೆ. ಸೊ ಆಕೆ, ಆ ಮಗಳೇನಿದ್ದಾಳೆ, ಅಲ್ಲಿ ಕೆಲಸನೂ ಮಾಡ್ತಾಳೆ ಕಳೆದ 4-5 ವರ್ಷ ಧರ್ಮಸ್ಥಳದಲ್ಲಿ. ಅವಳು ಇವರ ರಕ್ಷಣೆ ಟೊಂಕ ಕಟ್ಟಿ ನಿಂತು ಅಪ್ಪನ ಮೇಲೆ ಪ್ರೆಷರ್ ಹಾಕಿ ಒಂದು ಕಡೆ ವ್ಯವಹಾರ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇನ್ನೊಬ್ಬಳು ಅವಳು ಕೂಡ ದಟ್ ಈಗ ಹಿರಿಯ ಉನ್ನತ ಹುದ್ದೆಯಲ್ಲಿರೋ ಪೊಲೀಸ್ ಅಧಿಕಾರಿಯೊಬ್ಬರನ್ನು ಮದುವೆ ಆಗಿದ್ದಾರೆ ಅಂತ, ಅವ್ರ ಮೂಲಕ ಈ ಒಂದು ತಿಮರೋಡಿ ಅವರಿವ್ರ ಮೇಲೆ ಕೇಸ್ ಹಾಕಿ ಅವರನ್ನು, ನಮ್ಮಲ್ಲಿ ಹೇಳ್ತಾರೆ ಮೆತ್ತಗೆ ಮಾಡೋದು ಅಂತಾರೆ, ಅವ್ರನ್ನ ಬಗ್ಸೋದು ಅಂತಾರೆ. ಆ ಕೆಲಸ ನಡೀತಾ ಇದೆ. ಅಂದರೆ ಇಡೀ ಇದು ಷಡ್ಯಂತರ ಭಾಳ ಅಂದರೆ ಷಡ್ಯಂತರ ಯಾರ್ದು ಅಂದರೆ ಬೇರೆಯವ್ರದ್ದಲ್ಲ. ಪಾಪ ಈ ಹೋರಾಟಗಾರರ ಷಡ್ಯಂತರ ಅಲ್ಲ, ಅವರು ಹೋರಾಟ ಮಾಡ್ತಾರೆ. ಷಡ್ಯಂತರ ದೊಡ್ಡವರ ಷಡ್ಯಂತರ. ಅದರಲ್ಲಿ ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು, ಮಾಧ್ಯಮದವರು ಎಲ್ಲ ಶಾಮೀಲಾಗಿದ್ದಾರೆ. ಸೊ ಈ ಅಂಶ ಈಗ ಸ್ವಲ್ಪ ಹೊರಗೆ ಬರ್ತಾ ಇರೋದು ಮೊಸಳು ನ್ಯಾಯಾಲಯದ ಗಮನಕ್ಕೂ ಬರುತ್ತೆ. ಇದನ್ನು ನೀವು ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅವು ಗಮನಕ್ಕೂ ಬರ್ಬೋದು. ಸೊ ಇದರಲ್ಲಿ ಯಾರು ಷಡ್ಯಂತರ ಮಾಡಿದವರು. ಅದರಿಂದ ನಾನು ಈ ಒಂದು ಇನ್ನು ಎತ್ತಿದ ಪ್ರಶ್ನೆ ಇದೆಯಲ್ಲ, ನ್ಯಾಯಾಲಯಕ್ಕೆ ಭಾಳಷ್ಟು ಜನ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ. ಹೋರಾಟಗಾರರು ಓಡೋಗ್ಬಿಟ್ರು, ಈ ಬುರುಡೆ ಗುಂಪಿನವರು ನಾಪತ್ತೆ ಆಗೋದ್ರು, ಕೇಸ್ ನೋಡಿ ತಾವು ಹಾಕಿದ್ದೆ ಕೇಸನ್ನು ತಾವೇ ವಾಪಸ್ ತಗೊಳ್ಳೋಕೆ ಹೊರಟಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಅಲ್ಲವೇ ಅಲ್ಲ, ಇವರು ಮಾಡಿರುವುದರಿಂದ ಪ್ರಕರಣಕ್ಕೆ, ಕೇಸ್ಗೆ ಇನ್ನಷ್ಟು ಪುಷ್ಟಿ ದೊರಕುವಂತಾಗಿದೆ. ನ್ಯಾಯಾಲಯ ಒಂಥರ
ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯುವಂತಾಗಿದೆ ಅಂತ. ಅಂದರೆ ಯಾವಾಗ ನ್ಯಾಯಾಲಯ ಇಂಟರ್ಫಿಯರೆನ್ಸ್, ಕೋರ್ಟ್ ಕ್ಯಾನ್ ಕ್ವಶನ್, ಆಗಾಗ ಕ್ವಶನ್ ಮಾಡೋಕ್ಕಾಗುತ್ತೆ, ಪ್ರಶ್ನೆ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅಂತ. ಅದ್ರ ಜೊತೆಗೆ ಈ ಹೋರಾಟಗಾರರ ಏನಿದ್ದಾರೆ ಅವರಿಗೆ ಅವರನ್ನು ಇವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕೆಲವು ದಿವಸ ಸುಮ್ಮನಿರಿ, ಒಂದು 15 ದಿವಸ ಡೋಂಟ್ ರಿಯಾಕ್ಟ್, ಮಾಧ್ಯಮಗಳಿಗೆ ಹೋಗೋದು ಇನ್ನೊಂದು ಮಾಡಬೇಡಿ ಅಂತ. ಯಾಕಂದರೆ ಮಾಧ್ಯಮಗಳು ಕೂಡ ಒಂದು ರೀತಿ ಈ ರಣಹದ್ದುಗಳಂತೆ ಕಾಯ್ತಾ ಇದ್ದಾರೆ. ಈ ಹೋರಾಟಗಾರರು ಯಾವಾಗ ಸಿಗ್ತಾರೆ, ಎತ್ತಕೊಂಡು ಬರಬೇಕು, ಅವ್ರ ಮರ್ಯಾದೆ ತೆಗಿಬೇಕು, ಅವ್ರನ್ನ ಮುಗಿಸ್ಬೇಕು, ದೊಡ್ಡವ್ರ ರಕ್ಷಣೆ ಮಾಡಬೇಕು. ಹಾಗೇನೆ ಯಾವುದೋ ಒಂದು ವಾಹಿನಿ ಆ ಜಯಂತ್ ಅವ್ರನ್ನ ಎತ್ತಾಕೊಂಡು ಪಾಪ ಅವ್ರು ಹೋಗ್ಬಿಟ್ಟು ಅವ್ರನ್ನ ಹಿಡಿದು ಉಜ್ತಾ ಇದ್ದಾರೆ ಕೋರ್ಟ್ನಲ್ಲಿ. ದರ್ ಇದೇನಿದೆ ಅಲ್ವಾ, ಎಜೆಂಡಾ ಈಸ್ ವೆರಿ ಮಚ್ ಕ್ಲಿಯರ್ ಅಂತ. ಅವರು ಎಜೆಂಡಾವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ದೊಡ್ಡವರಿಗೆ ಹೇಗೆ ಹೆಲ್ಪ್ ಮಾಡಬೇಕು, ದರ್ ಇಸ್ ಓನ್ಲಿ ಎಜೆಂಡಾ. ಸೊ ಆ ಕಾರಣಕ್ಕಾಗಿ ಹೋರಾಟಗಾರರ ತೇಜೋವಧೆ ಮಾಡೋದಕ್ಕೆ ನಡೀತಾ ಇದೆ. ಅದರವಂತಿಗೆ ಮಹಿಳೆಯರು, ಲೆಫ್ಟ್ ಪಾರ್ಟೀಸು ಅವರು ಇವರು ಹೋರಾಟ ಮಾಡ್ತಿದ್ದಾರೆ. ಈಗ ಕೊಂದವರು ಯಾರೋ ಏನೋ ಆರ್ಗನೈಸೇಷನ್ ಮಾಡ್ತಿದ್ದಾರೆ. ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿಬಿಟ್ಟು ತನಿಖೆ ಮುಂದುವರಿಸುವ ಯತ್ನ ಮಾಡ್ತಿದ್ದಾರೆ. ಈಗ ಬರ್ತಿರುವ ಮಾಹಿತಿಯ ಪ್ರಕಾರ, ನನಗೆ ಬಂದಿರುವ ಮಾಹಿತಿಯ ಪ್ರಕಾರ, ಈ ಕೋರ್ಟ್ ಇಂಟರ್ವೆನ್ಷನ್ ಆದ್ದರಿಂದ SIT ವರದಿ ಕೊಡುವ ಅವಧಿ ಇದೆಯಾ, ಸಮಯ ಇದೆಯಲ್ಲ, ಅದು ಎಕ್ಸ್ಟೆಂಡ್ ಆಗುತ್ತೆ ಅಂತ. ಸೊ ನವಂಬರ್ ತಿಂಗಳಿನಲ್ಲೇ ಆಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 13ನೇ ತಾರೀಕಿನ ನಂತರ ಮತ್ತೆ ವಿಚಾರಣೆ ಶುರುವಾಗುತ್ತೆ. ಸೊ ವಿಚಾರಣೆಯಲ್ಲಿ ಏನೇನಾಗುತ್ತೆ, ಯಾವ್ಯಾವ ರೀತಿ ವಿಷಯಗಳು ಬರ್ತವೆ ನೋಡಬೇಕು. ಅದು ಆದಮೇಲೆ SIT ವಿಲ್ ಹ್ಯಾವ್ ಟು ಆ್ಯಕ್ಟ್, ಎನ್ಕ್ವೈರಿಯನ್ನು ಯಾವ ರೀತಿ ತೊಗೊಂಡು ಹೋಗಿ ನೋಡಿ. ಅದರಿಂದ ನವಂಬರ್ ತಿಂಗಳಿನಲ್ಲಿ ಹೇಳೋದು ಕಷ್ಟ. ಸೊ ಕೆಲವರು ಹೇಳೋ ಪ್ರಕಾರ ಜನವರಿಯೇ ಆಗಬಹುದು ಅಂತ, ಗೊತ್ತಿಲ್ಲ. ಜನವರಿವರೆಗೆ SIT ಎಕ್ಸ್ಟೆಂಡ್ ಆಗಿದ್ದರೆ ಆಗ ಡೆಫಿನೆಟ್ಲಿ ಸಮಾಧಿ ಆಗಿರುವ ಸತ್ಯ ಹೊರಗಡೆ ಬರುತ್ತೆ ಅಂತ ಅನುಮಾನ ಇಲ್ಲ. ಆದ್ದರಿಂದ ಇದು ಪಾಸಿಟಿವ್ ಆದ ಬೆಳವಣಿಗೆ. ಇದನ್ನು ತಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡೆ ನಾನು. ಇಟ್ಸ್ ಅ ಮೋಸ್ಟ್ ಫೇವರೇಬಲ್ ಥಿಂಗ್. ಕೋರ್ಟಿಗೆ ಹೋದ್ದು, ಕೋರ್ಟೇ ಮಾನಿಟರ್ ಮಾಡಲಿ, ಸತ್ಯ ಹೊರಗಡೆ ಬರಲಿ.